ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜೇಗೌಡನ ಭವಿಷ್ಯ ನಿರ್ಧಾರ ಆಗುತ್ತೆ. ಅಂದ್ರೆ ಜೈಲಾ ಬೇಲಾ ಅನ್ನುವಂತಹ ಭವಿಷ್ಯ ನಿರ್ಧಾರ ಆಗುತ್ತೆ. ಕಾರಣ ಆತ ಜಾಮೀನು ಕೋರಿ ಸಲ್ಲಿಕೆ ಮಾಡಿರುವ ಅರ್ಜಿ ಇವತ್ತು ಕೋರ್ಟ್ ಅಲ್ಲಿ ಆಗುತ್ತೆ ಅಂತ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈ ಮುಖಂಡ ರಾಜೇಗೌಡಗೆ ಜೈಲಾ ಬೇಲಾ ಇವತ್ತು ನಿರ್ಧಾರ ಆಗುತ್ತೆ. ಇವತ್ತು ಜಾಮೀನು ಅರ್ಜಿ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ. 2 ದಿನಗಳ ವಿಚಾರಣೆಯನ್ನ ಶಿಡ್ಲಘಟ್ಟ ಪೊಲೀಸರು ಮುಗಿಸಿದ್ದಾರೆ. 2 ದಿನ ಕಸ್ಟಡಿಗೆ ಪಡ್ಕೊಂಡಿದ್ರು ಆತನನ್ನ. ಮಂಗಳೂರಲ್ಲಿ ಸುತ್ತಾಡಿಸಿ ಸಾಕ್ಷ್ಯವನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆ ಹಾಕಿದ್ದಾರೆ. ಇವತ್ತು ಜೆಎಂಎಫ್ಸಿ ಕೋರ್ಟ್ಗೆ ಪೊಲೀಸರು ರಾಜೇಗೌಡನನ್ನ ಹಾಜರುಪಡಿಸ್ತಾರೆ. ಆರೋಪಿ ರಾಜೇಗೌಡನಿಗೆ ಮತ್ತೆ ನಡುಕ ಶುರುವಾಗಿದೆ. ಇಫ್ ಸಪೋಸ್ ಬೇಲ್ ಏನಾದ್ರೂ ರಿಜೆಕ್ಟ್ ಆಗ್ಬಿಟ್ರೆ, ಬೇಲ್ ಸಿಗದೆ ಹೋದ್ರೆ ಏನಪ್ಪಾ ಅನ್ನುವಂತ ಆತಂಕ ರಾಜೇಗೌಡನನ್ನ ಕಾಡ್ತಾ ಇದೆ ಅಂತ. 14 ದಿನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಕೋರ್ಟ್ ಆದೇಶ ಕೊಟ್ಟಿತ್ತು. ಬಟ್ ಇಲ್ಲ, ಹೆಚ್ಚಿನ ವಿಚಾರಣೆಯ ಅವಶ್ಯಕತೆ ಇದೆ. 2 ದಿನಗಳ ಕಾಲ ಕಸ್ಟಡಿಗೆ ಬೇಕು ಅಂತ ಪೊಲೀಸರು ಮನವಿ ಸಲ್ಲಿಕೆ ಮಾಡಿದ್ರು. ಮನವಿಯ ಮೇರೆಗೆ 2 ದಿನ ಕಸ್ಟಡಿಗೆ ಕೊಟ್ಟಿದ್ರು ರಾಜೇಗೌಡನನ್ನ. 2 ದಿನಗಳ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯ ಆಗ್ತಾ ಇರೋದ್ರಿಂದ ಮತ್ತೆ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು. ಮತ್ತೊಂದು ಕಡೆ ಅವರು ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರಲ್ಲ, ಅದರ ವಿಚಾರಣೆ ನಡೆಸಿ ಇವತ್ತಿಗೆ ತೀರ್ಪನ್ನ ಪ್ರಕಟ ಮಾಡಲಿದೆ ಕೋರ್ಟ್. ಹಾಗಾಗಿ ಜೈಲಾ ಬೇಲಾ ಇವತ್ತು ಡಿಸೈಡ್ ಆಗುತ್ತೆ.